ಗೈಸ್, ಈ ಝೂನಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಸಾವಿತ್ರಿ ಅಮ್ಮ ಅಂತ ಒಬ್ಬರು ಲೇಡಿ ಇದ್ದಾರೆ. ಅವರು ಹುಲಿ, ಸಿಂಹ, ಚಿರತೆ ಹಾಗೂ ಹಲವಾರು ಪ್ರಾಣಿಗಳನ್ನು ತಮ್ಮ ಮಕ್ಕಳಂತೆ ನೋಡ್ಕೋತಾರೆ. ಚಿನಿಯೇ ಬೈಲಿ ಬಾ ದಜ್ಜು. ನಾನು ಇಲ್ಲಿರೋ ಪ್ರಾಣಿಗಳ್ನ ಕಳ್ಸೋಕ್ಕೆ ನನಗೆ ಅಳ. ಇಲ್ಲಿರ್ತಾವಲ್ಲ, ಇನ್ನು ಆಚೆ ಹೋದರೆ ಹೋಗಿ ನೋಡೋಕ್ಕಾಗಲ್ಲ, ಅವ್ರು ಹೆಂಗೆ ನೋಡ್ಕೊತಾರೆ ಏನೋ ಅಂದ್ಬಿಟ್ಟು ನಾನು ಚೇಂಜ್ ಮಾಡೋ ದಿವಸ ಆ ಕಡೆ ಹೋಗೋದೇ ಇಲ್ಲ. ಆ ಒಂದು ದಿವಸ ನಂಗೆ ತುಂಬ ಟೆನ್ಷನ್ ಆಯ್ತದೆ, ಆದರೆ ನಾನು ಹೋಗಲ್ಲ ಅಲ್ಲಿಗೆ. ಬಳ್ಳಾರಿಗೆ 3 ಚಿರತೆ ಕಳಿಸಿದ್ವಿ ಮರಿಗಳು. ಅವಾಗ ತುಂಬ ಕಷ್ಟ ಆಯಿತು ಅವತ್ತನ್ನ ಕಳ್ಸೋಕೆ ನನಗೆ. ಅಲ್ಲೋಗಿ 1 ವಾರ ಊಟ ಮಾಡಿರಲಿಲ್ಲ ಅವು. ಅವಾಗ ಅವ್ರಿಗೆ ಹೇಳಿದೆ ನಾನು ಒಂದು ಸತಿ, ಅಣ್ಣ ನನಗೆ ಫೋನ್ ಮಾಡಿಕೊಡ್ರಿ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಅವಾಗ ನಾನು ಇಲ್ಲಿ ಮಾತಾಡಿದೆ, ಚಿನಿ ಬಂಗಾರಿ ಊಟ ಮಾಡ್ತೀನಿ, ಯಾಕೆ ಮಕ್ಕಳೇ ಹಂಗೆ ಹಿಂಗೆ ಅಂತ. ನಾನು ಇಲ್ಲಿ ಮಾಡ್ತಾಯಿದ್ನಲ್ಲ ಆ ಥರ. ಅವಾಗ ಅಲ್ಲಿ ಊಟ ಮಾಡ್ತದೆ. ವ್ಯತ್ಯಾಸ ಅಂದರೆ ಚಿರತೆಗಳು ಸ್ವಲ್ಪ ದೊಡ್ಡದಾದ್ಮೇಲೆ ರ್ಯಾಶ್ ಆಯ್ತವೆ. ಹುಲಿಗಳು ಸ್ವಲ್ಪ ಚೆನ್ನಾಗಿ ಇರ್ತಾವೆ ಅವು, ಅಂದರೆ ನಾವು ಹಿಡ್ಕೊಂಡ್ರೆ ತಬ್ಕೊಬಿಡ್ತಾವೆ ಬಂದು, ಅವಾಗ ನಾವು ತಡೆಯೋಕ್ಕಾಗಲ್ಲ. ಸಿಂಹ ಆದರೆ ಏನು ಮಾಡಲ್ಲ, ಅವು ಸುತ್ತಕೊಂಡು ಇದು ಮಾಡಿಕೊಂಡು ಅವು ಚೆನ್ನಾಗಿರ್ತವೆ. ನಂಗೆ ತುಂಬ ಇಷ್ಟ ಪ್ರಾಣಿ ಅಂದರೆ. ನಮ್ಮ ಮಕ್ಕಳ ಥರನೇ ನಾವು ಸಾಕ್ತೀವಿ.